ಅರ್ಚಕ್ರೆ ಎಲ್ಲ ಸರಿಯಾಗಿದೆಯಾ? ಎಲ್ಲ ವ್ಯವಸ್ಥಿತವಾಗಿ. ಆಯ್ತು. ಅದು ಸರ್, ಇವತ್ತು ನೀವು ನಮಗೆ ಅತಿಥಿಗಳು. ಅತಿಥಿ ದೇವೋಭವ ಅನ್ನೋ ಪದ್ಧತಿನ ನಾವು ಆಚರಿಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ಅದಕ್ಕೆ ನೀವಿವತ್ತು ಪೂಜೆಗೆ ಮುಂದೆ ಕೂತ್ಕೋಬೇಕು. ಅಯ್ಯೋ, ನಮ್ಮ ಅದೃಷ್ಟ. ಆದರೆ ನೀವು ಮನೆಯವರು, ಎಲ್ಲರೂ ಜೊತೆಗೆ ಕೂತ್ಕೊಳ್ಳೋಣ. ನಾವು ಕೂತ್ಕೋತೀವಿ, ನೀವು ಕೂತ್ಕೊಳ್ಳಿ. ಬನ್ನಿ. ನನಗೆ ಮಂಡಿ ನೋವು, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಕಟ್ಟೆ ಮೇಲೆ ಕೂತ್ಕೊಂತೀನಿ. ಏ ಪದ್ಮ, ಬಾರಮ್ಮಿ. ರಾಮೇಗೌಡ್ರೆ, ಪೂಜೆ ಶುರು ಮಾಡ್ಬೋದಾ? ಧಾರಾಳವಾಗಿ ಎಲ್ಲ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ರಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರುವೆ ಘಂಟಾನಾದಂ ತತ್ರ ದೇವತಾಹ್ವಾನ ಲಾಂಛನಂ. ಓಂ ಏಕದಂತಾಯ ನಮಃ, ಕಪಿಲಾಯ ನಮಃ, ಗಜಕರ್ಣಕಾಯ ನಮಃ, ವಕ್ರತುಂಡಾಯ ನಮಃ. ಪುರೋಹಿತ್ರೆ, ಏನಾಯ್ತು? ನೀರು ಕುಡಿತೀರಾ? ಇಲ್ಲಮ್ಮ, ನಿನ್ನೆಯಿಂದ ವ್ರತದಲ್ಲಿದ್ದೆ, ಉಪವಾಸ. ಅದಕ್ಕೆ ಸ್ವಲ್ಪ ಸುಸ್ತಾಯ್ತು ಅಷ್ಟೇ. ಅರ್ಚಕರೇ, ಪೂಜೆ ಆಮೇಲೆ ಮಾಡುವರಂತೆ, ಸುಧಾರಿಸ್ಕೊಳ್ಳಿ. ಇಲ್ಲ, ಪೂಜೆನ ಮಂತ್ರನ ಹಾಗೆಲ್ಲ ಅರ್ಧಕ್ಕೆ ನಿಲ್ಲಿಸಬಾರ್ದು. ಓಂ ಏಕದಂತಾಯ ನಮಃ, ವಕ್ರತುಂಡಾಯ. ಪುರೋಹಿತ್ರೆ, ನೀವು ಸುಧಾರಿಸ್ಕೊಳ್ಳಿ. ಮಂತ್ರ ನಾನು ಹೇಳ್ಬೋದಾ? ಓಂ ವಿನಾಯಕಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಗಜಾನನಾಯ ನಮಃ. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಈ ಮಂತ್ರಗಳೆಲ್ಲ ನಿಮಗೆ ಹೇಗೆ ಗೊತ್ತು? ಇದೆಲ್ಲ ನಾನು ನನ್ನ ಮಾವನಿಂದ ಕಲ್ತಿದ್ದು. ಇವತ್ತು ಇಲ್ಲಿ ಈ ರೀತಿ ಉಪಯೋಗಕ್ಕೆ ಬಂತು. ನಿಮ್ಮದು ಬೆಂಗಳೂರಾ? ಹೌದು, ಬೆಂಗಳೂರೇ. ಹೋದ ವರ್ಷ ಅಷ್ಟೇ ಇವ್ರಿಗೆ ಮದುವೆ ಆಗಿದೆ. ಒಳ್ಳೆಯದಾಗಲಿ. ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು. ಈ ಸೀರೆ ನೋಡಿ ಹೇಗಿದೆ. ಏನಿದು, ಇಲ್ಲಿವರೆಗೂ ಬಂದು ಸೀರೆ ಹೇಗಿದೆ ಅಂತ ಕೇಳ್ತಿದ್ದೀನಿ ಅಂದ್ಕೊಂಡ್ರಾ? ಇದು ಡ್ಯಾಡ್ ನನಗೆ ಕೊಡಿಸಿರೋ ಸೀರೆ. ನನಗೆ ತುಂಬ ಇಷ್ಟವಾದ ಸೀರೆ. ಇವತ್ತು ಆಚೆ ಹೋಗ್ತಿದ್ದೀನಿ, ಇದೇ ಹಾಕೊಂಡೋಗೋಣ ಅಂದ್ಕೊಂಡಿದ್ದೀನಿ.
ಇಂಥ ಕಾಸ್ಟ್ಲಿ ಸೀರೆನ ಯಾವಾಗಾದರೂ ಉಟ್ಕೊಂಡಿದ್ಯಾ ನೀನು? ಇಂಥದನ್ನೆಲ್ಲ ಉಟ್ಕೊಳ್ಳೋಕ್ಕೂ ಒಂದು ಅರ್ಹತೆ ಇರಬೇಕು. ಯೋಗ್ಯತೆ ಇಲ್ದವ್ರಿಗೆ ಯೋಗ ಬಂದರೆ ಹೀಗೆ ಆಗೋದು. ಶ್ರೀಮಂತಿಕೆನ ಮೇಂಟೈನ್ ಮಾಡೋಕ್ಕೆ ಬರೋದೇ ಇಲ್ಲ ಅಂದರೆ ಅಂಥವ್ರಿಗೆ ಶ್ರೀಮಂತಿಕೆನೇ ಬರಬಾರ್ದು. ನೀನು ಇದ್ದಕ್ಕಿದ್ದ ಹಾಗೆ ಇಲ್ಲಿವರೆಗೂ ಬಂದು ಅಷ್ಟು ನಯವಾಗಿ ಮಾತಾಡ್ದಾಗಲೇ ಅಂದ್ಕೊಂಡೆ ಇಂಥದ್ದೇ ಏನೋ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತೀಯ ಅಂತ. ನೋಡು ದೀಪಿಕಾ, ಮನುಷ್ಯರ ಹತ್ರ ದುಡ್ಡಿರೋದೇ ಬೇರೆ, ದೊಡ್ಡತನ ಇರೋದೇ ಬೇರೆ. ನಿನ್ನ ಪ್ರಕಾರ ದುಡ್ಡಿರೋ ಶ್ರೀಮಂತರು, ಆದರೆ ನನ್ನ ಪ್ರಕಾರ ಒಳ್ಳೆ ಮನಸ್ಸಿರೋರು, ದೊಡ್ಡತನ ಇರೋ ಶ್ರೀಮಂತರು. ನಾನು ಶ್ರೀಮಂತಿಕೆನ ಮೈ ಮೇಲೆ ಹಾಕೋ ಬಟ್ಟೆಯಿಂದ ಅಳಿಯಲ್ಲ, ಮನ್ಸು ನೋಡಿ ಅಳಿತೀನಿ. ಓಹೋ, ಅಷ್ಟೊಂದು ದೊಡ್ಡತನ ಇದೆಯಾ ನಿನಗೆ? ಹಾಗಿದ್ರೆ ಈ ಸೀರೆನ ಸ್ವಲ್ಪ ಐರನ್ ಮಾಡಿಕೊಡ್ತೀಯಾ? ಏನು ಆರ್ಡರ್ ಮಾಡ್ತಿದ್ಯಾ ಅಥವಾ ಸಹಾಯ ಕೇಳ್ತಿದ್ಯಾ? ಏನು ಬೇಕಾದರೂ ಅನ್ಕೋ, ಆದರೆ ಈ ಸೀರೆನ ಚೆನ್ನಾಗಿ ಐರನ್ ಮಾಡಿಕೊಡು ಅಷ್ಟೆ. ಸರಿ, ಏನೋ ನನ್ನ ತಂಗಿ ರಿಕ್ವೆಸ್ಟ್ ಮಾಡ್ತಿದ್ದಾಳಲ್ಲ ಅಂತ ಮಾಡ್ತೀನಿ. ಅಯ್ಯಯ್ಯೋ, ಸಾರಿ, ನೀರು ಕುಡಿಯೋಕೆ ಹೋದ್ರೆ ಬಿದ್ದೋಗ್ಬಿಡ್ತು. ಏನಿದೆ ಗೌಡ್ರೆ? ಮಧು ಸರ್, ಇವತ್ತು ನಮ್ಮ ಮನೇಲಿ ಹರಿಕತೆ ಪಾರಾಯಣ. ಹರಿಕತೆನಾ? ಸಿಟಿಲಿ ಹರಿಕತೆ ಎಲ್ಲ ನಡೆಯೋದೇ ಇಲ್ಲ ಅಲ್ವಾ ಮಾಧವ್ ಅವರೇ? ನಡೆಯುತ್ತೆ, ಆದರೆ ತುಂಬ ಕಮ್ಮಿ. ಚಿಕ್ಕ ವಯಸ್ಸಲ್ಲಿ ದೇವಸ್ಥಾನದ ಹತ್ರ ಕೂತ್ಕೊಂಡು ಹರಿಕತೆ ಕೇಳ್ತಾ ಇದ್ದೆ. ಅದಾದಮೇಲೆ ಇವತ್ತೇ ನನಗೆ ಹರಿಕತೆ ಕೇಳೋ ಯೋಗ ಬಂದಿರೋದು. ಆಯ್ತು, ಎಲ್ಲರೂ ಹರಿಕತೆ ಕೇಳೋಣ. ಆಯ್ತಾ ಅಪ್ಪೋ? ಹರಿಕತೆ ದಾಸರಿಗೆ ಹುಷಾರಿಲ್ವಂತೆ, ಇವತ್ತು ಬರಲ್ವಂತೆ. ಅಯ್ಯಯ್ಯೋ, ಈಗೇನು ಮಾಡೋದು? ನೆಂಟ್ರಿಷ್ಟರೆಲ್ಲ ಬಂದ್ಬಿಟ್ಟವ್ರೆ, ಹರಿಕತೆ ಕೇಳಕ್ಕೆ ಕಾಯ್ತಾವ್ರೆ. ರಾಮೇಗೌಡ್ರೆ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನನಗೂ ಕೆಲವು ಉಪಕಥೆಗಳು ಗೊತ್ತು. ನಾನೇ ಹರಿಕತೆ ಮಾಡೋದಕ್ಕೆ ಟ್ರೈ ಮಾಡಲಾ? ಮಾಧವರೇ, ನಿಮ್ಗೆ ಹರಿಕತೆ ಮಾಡಕ್ ಬರುತ್ತಾ? ಮುಂಚೆ ನನಗೆ ಹರಿಕತೆ ಬಗ್ಗೆ ತುಂಬ ಆಸಕ್ತಿ ಇತ್ತು. ಎಲ್ಲೇ ಹರಿಕತೆ ನಡೆದರೂ ಹೋಗಿ ಕೇಳ್ತಾ ಇದ್ದೆ. ಗುರುರಾಜ್ ನಾಯ್ಡು ಅವರ ಹರಿಕತೆ ಅಂದರೆ ನನಗೆ ತುಂಬ ಇಷ್ಟ. ಅವರ ಹರಿಕತೆ ಕೇಳಿ ಕೇಳಿ ನಾನು ಬಾಯ್ಪಾಠ ಮಾಡ್ತಾ ಇದ್ದೆ. ಹಾಗಾಗಿ ನಾನು ಹರಿಕತೆ ಮಾಡ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಹೌದಾ ಮಾಧವ್ ಸರ್? ಅದಕ್ಕೆ ಹೇಳೋದು, ದೇವರು ಒಂದಲ್ಲ ಒಂದು ದಾರಿ ತೋರಿಸ್ತಾನೆ ಅಂತ. ಹರಿಕತೆ ಶುರು ಮಾಡಿ.
ನೋಡು ಸೀರೆ ಎಲ್ಲ ಸುಟ್ಟೋಯ್ತು. ಅಯ್ಯೋ ಅಕ್ಕ, ಏನು ಮಾಡಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ? ನೋಡಿ ಸೀರೆ ಸುಟ್ಟೋಯ್ತಲ್ಲ. ದೀಪಿಕಾ, ನಾನು ಐರನ್ ಬಾಕ್ಸ್ ಸ್ವಿಚ್ನ ಅಭಿ, ಅಭಿ ಪ್ಲೀಸ್ ಬಾ ಇಲ್ಲಿ. ಅಭಿ, ದೀಪಿಕಾ ಏನಾಯ್ತು? ಇಲ್ಲಿ ನೋಡು ಅಭಿ, ಡ್ಯಾಡ್ ನನಗೆ ಪ್ರೀತಿಯಿಂದ ಕೊಡ್ಸಿದ ಸೀರೆ ಐರನ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡ್ರು. ಈಗ ಸುಟ್ಟಾಕಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಹೇಳುತ್ತಾ ನಾವು ಈ ಕತೆಗೆ ಮಂಗಳವನ್ನು ಹೇಳೋಣ. ಓಂ ನಮೋ ಪಾರ್ವತೆ ಪತಯೇ ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ಏನು ಮಾತಾಡ್ತಿದ್ದೆ ದೀಪಿಕಾ? ಅದಕ್ಕೆ ಈ ಸೀರೆ ಸೂಟ್ ಹಾಕಿದ್ರ? ಹೌದು ಅಭಿ, ಐರನ್ ಮಾಡ್ತಿರೋದು ಅವರೇ ತಾನೇ. ಅವ್ರ ಬಟ್ಟೆಗಳನ್ನೆಲ್ಲ ನೀಟಾಗಿ ಐರನ್ ಮಾಡಿದ್ದಾರೆ. ಇದು ನನ್ನ ಫೇವ್ರೆಟ್ ಸೀರೆ, ಡ್ಯಾಡ್ ಕೊಡ್ಸಿರೋದು ಅಂತ ಹೇಳಿ ಕೊಟ್ರೆ ಅದನ್ನ ಸುಟ್ಟಾಕಿದ್ದಾರೆ. ಇಲ್ಲ ಅಭಿ, ನಾನು ಐರನ್ ಬಾಕ್ಸ್ ಸ್ವಿಚ್ ಆಫ್ ಮಾಡಿ. ಯಾಕೆ ಹೀಗೆ ಹೇಳ್ತಿದ್ದೀರಾ ಅಕ್ಕ? ಈ ಸೀರೆ ನನಗೆ ಕೊಡು ಅಂತ ಕೇಳಿದ್ದು ನೀವೇ ತಾನೇ. ಇದು ಡ್ಯಾಡ್ ಕೊಡ್ಸಿದ್ದು, ಇದು ಬೇಡ ಬೇರೆ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳಿದ್ದಕ್ಕೆ ಇಷ್ಟು ಕೋಪ ಬಂತ ನಿಮಗೆ? ಇಲ್ಲ ದೀಪಿಕಾ, ಅದಕ್ಕೆ ಹಾಗೆಲ್ಲ ಮಾಡೋರಲ್ಲ. ಹಾಗಾದ್ರೆ ನಾನು ಇಷ್ಟಪಡೋ ಸೀರೆನ ನಾನೇ ಸುಟ್ಟಾಕ್ಬಿಡ್ತೀನಾ? ಆ ಥರ ಸುಟ್ಟಾಕ್ಬೇಕು ಅಂದರೆ ನಾನು ಅದನ್ನು ನನ್ನ ರೂಮಲ್ಲೇ ಸುಟ್ಟಾಕ್ತಿದ್ನಲ್ಲ ಅಭಿ. ಈ ಸೀರೆನ ಅಕ್ಕ ನೋಡ್ತೀನಿ ಅಂತ ಹೇಳಿದ್ದಕ್ಕೆ ತಗೊಂಡು ಬಂದೆ. ಏನಾಯ್ತು? ಇಲ್ಲಿ ನೋಡಿ, ಅಕ್ಕ ನನ್ನ ಸೀರೆನ ಹೇಗೆ ಸುಟ್ಟಾಕಿದ್ದಾರೆ. ಇಲ್ಲ ರೀ, ನಾನು ಸುಟ್ಟಾಕಿಲ್ಲ, ನನಗೇನು ಗೊತ್ತಾಗ್ತಿಲ್ಲ. ಗೊತ್ತಿಲ್ವಾ? ಅಕ್ಕ, ಐರನ್ ಮಾಡ್ತಿದ್ದಿದ್ದು ನೀವು, ಐರನ್ ಬಾಕ್ಸ್ ಇದ್ದಿದ್ದು ನಿಮ್ಮ ಕೈಯಲ್ಲಿ. ಸೀರೆನ ತೋರ್ಸೋಕ್ಕೆ ಅಂತ ತಗೊಂಡು ಬಂದರೆ ಐರನ್ ಮಾಡ್ತೀನಿ ಅಂತ ಇಸ್ಕೊಂಡು ಅದನ್ನು ಸುಟ್ಟಾಕಿ ಈಗೇನು ಗೊತ್ತಿಲ್ಲ ಅಂತಿದ್ದೀರಲ್ಲ. ಎಷ್ಟು ವರ್ಷದಿಂದ ಈ ಸೀರೆನ ಇಟ್ಕೊಂಡಿದ್ದೆ ಗೊತ್ತಾ? ಹಬ್ಬಕ್ಕೆ ಅಂತ ಡ್ಯಾಡ್ ಪ್ರೀತಿಯಿಂದ ಕೊಡಿಸಿದ್ದು. ಆದರೆ ಪೂರ್ಣಿ ಯಾವತ್ತೂ ಹೀಗೆ ಮಾಡ್ದೋಳಲ್ಲ. ಪೂರ್ಣಿ ಸೀರೆ ಸುಟ್ಟಾಕಿದಾಳೆ ಅಂದರೆ ನಂಬಕ್ಕೆ ಆಗ್ತಿಲ್ಲ. ನಾನು ನಂಬ್ತೀನಿ. ಅದಕ್ಕೆ ಅವಳು ನಿಮಗಿಂತ ಚಿಕ್ಕವಳು. ಅವಳಿಂದ ನಿಮ್ಗೇನಾದರೂ ಬೇಜಾರಾಗಿದ್ದರೆ ಅವಳನ್ನ ಕ್ಷಮಿಸಿ ನೀವು ದೊಡ್ಡವರಾಗ್ಬೋದಿತ್ತು, ಅಥವಾ 2 ಮಾತು ಬೈದು ಸುಮ್ಮನಾಗ್ಬೋದಿತ್ತು. ಅದು ಬಿಟ್ಟು ಅವಳು ಇಷ್ಟಪಡೋ ಸೀರೆ ಮೇಲೆ ನಿಮ್ಮ ಕೋಪ ತೋರಿಸ್ಕೋತೀರಾ ಅಂತ ಅಂದ್ಕೊಂಡಿರಲಿಲ್ಲ. ಅವಿ, ನಿಜವಾಗ್ಲೂ ನನ್ನ ಸೀರೆನಾ? ದೀಪಿಕಾ, ಆಗಿದ್ದಾಯ್ತು. ಇನ್ನು ಯಾವುದು ನೀವು ಇವ್ರ ಹತ್ರ ತೊಗೊಂಡು ಬರಬೇಡ. ನಿನಗೆ ಬೇಕಂದರೆ ಬೇರೆ ಸೀರೆ ನಾನು ಕೊಡಿಸ್ತೀನಿ, ನಡಿ.
ನಿಜವಾಗ್ಲೂ ಅವಳು ಸೀರೆನ ಸುಟ್ಟಿಲ್ಲ. ನಾನು ಸ್ವಿಚ್ ಆಫ್ ಮಾಡಿ ಐರನ್ ಬಾಕ್ಸ್ನ ಪಕ್ಕದಲ್ಲಿಟ್ಟು ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಇಷ್ಟು ಕೇರ್ಲೆಸ್ನೆಸ್ ಒಳ್ಳೇದಲ್ಲ ಪೂರ್ಣಿ. ಬೇರೆಯವ್ರ ವಸ್ತು ಹ್ಯಾಂಡಲ್ ಮಾಡುವಾಗ ಜವಾಬ್ದಾರಿ ಇರಬೇಕಲ್ವಾ? ಇನ್ಮೇಲಾದರೂ ಹುಷಾರಾಗಿರೋ. ಅಂದಾವರಿ ಮುಂದಾವರಿ ಮತ್ತೆ ತಾವರಿ ಪುಷ್ಪ ಚಂದಕ್ಕೆ ಮ್ಯಾಲೆ ಪಿಲ್ಪಟ್ರೆ ಮಾದೇವನಿ. ಇವತ್ತು ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಮ್ಮ ಕೈ ರುಚಿ ತಿನ್ನೋ ಯೋಗ ಸಿಕ್ತು ನಮಗೆ. ಹಾಗೇನಿಲ್ಲ, ನಾವು ಇಲ್ಲಿಗೆ ಬಂದಿದ್ದಕ್ಕೆ ಹಳ್ಳಿ ಸೊಗಡಿನ ರುಚಿ ಸಿಕ್ತು ನಮಗೆ. ಆಯ್ತು, ನಾವೇನು ಬರ್ತೀವಿ. ಏನು ಬರೋದು, ಅದೆಲ್ಲ ಆಗಕ್ಕೆ ಇಲ್ಲ. ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು ನಾಳೆಗೆ ಬೇಕಾದ್ರೆ ಹೋಗ್ಬೋದು. ಇಲ್ಲ, ನಾವು ಹೊರಡಲೇಬೇಕು. ಮತ್ತೆ ಇನ್ನೊಂದ್ಸಲ ಯಾವಾಗಲಾದ್ರೂ ಬರ್ತೀವಿ. ನಾವು ಮಾತ್ರ ಬರೋದಲ್ಲ, ನೀವುಗಳು ಬೆಂಗಳೂರಿಗೆ ಬರಬೇಕು. ಅಲ್ಲಿ ಬಂದು ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಉಳ್ಕೋಬೇಕು. ಅದಕ್ಕೇನಂತೆ, ಖಂಡಿತ ಬರ್ತೀವಿ. ನಮಗೂ ಬೆಂಗಳೂರು ನೋಡ್ಬೇಕಂತ ತುಂಬ ಆಸೆ. ಯಾವಾಗಲಾದ್ರೂ ಖಂಡಿತ ಬರ್ತೀವಿ. ತಕ್ಕಳಪ್ಪ, ನಮ್ಮ ಮನೆ ಹೆಣ್ಣೈಕ್ಳೆಲ್ಲ ಒಪ್ಕೊಂಡ್ಮೇಲೆ ನಮ್ದೇನೈತೆ. ಆಯಿತು, ನಾವು ಬರ್ತೀವಿ. ಆದರೆ ನಮ್ದೊಂದು ಕಂಡೀಷನ್ನು, ನೀವು ಇವತ್ತು ರಾತ್ರಿ ಇಲ್ಲೇ ಉಳ್ಕೊಂಡು 10 ತಾರೀಕು ಹೋಗ್ಬೇಕು. ಅಲ್ಲ, ರಾತ್ರಿ ಆಗಿದೆ, ಇಷ್ಟೊತ್ತಿನಾಗ ಹೋಗೋದು? ಅದೇ ಮತ್ತೆ, ಇಲ್ಲೇ ಉಳ್ಕೊಂಬಿಡಿ ಮಾಧವ್ ಸಾರ್. ಅದು ಹಾಗಲ್ಲ, ವಿಷಯ ಬೇರೆನೇ ಇದೆ. ಒಂದು ನಿಮಿಷ ಬನ್ನಿ ಇಲ್ಲಿ. ಹಾಗಾದರೆ ಸರಿ, ನೀವು ಓಟ್ ಬರ್ಬೋದು. ನಾವು ಖುಷಿಯಿಂದ ನಿಮ್ಮನ್ನು ಕಳಿಸ್ಕೊಡ್ತೀವಿ. ಏನಿಲ್ಲ, ಇದು ಮನೆಗೆ ಬಂದವನ್ನ ಖುಷಿ ಖುಷಿಯಿಂದ ಕಳಿಸ್ಕೊಡ್ತೀನಿ ಅಂತೀಯಲ್ಲ. ಹೌದು ಕಣವ, ಅವ್ರಿಗೆ ಏನೇನು ಕ್ಯಾಮ್ ಇರ್ತೈತೋ ಏನೋ, ನಮ್ಗೇನು ಗೊತ್ತು. ಓಟ್ ಬರಲಿ ಬಿಡು. ಅದು ಸರ್, ನೀವು ಬಂದಿದ್ದಂತೂ ನಮಗೆ ಸಾನೇ ಖುಷಿ ಆಗೋಯ್ತು. ಸರಿ, ಹಾಗಾದರೆ ನಾವೇನು ಬರ್ತೀವಿ. ಏನಾಯ್ತು? ಇರಿ ಒಂದು ನಿಮಿಷ ನೋಡ್ತೀನಿ. ಅಲ್ಲಿ ಲೀವರ್ ಇದೆಯಲ್ಲ, ಅದನ್ನು ಓಪನ್ ಮಾಡಿ, ಬಾನೆಟ್. ತುಳಸಿಯವರೇ, ಕಾರು ಸದ್ಯಕ್ಕೆ ಸ್ಟಾರ್ಟ್ ಆಗೋ ಥರ ಕಾಣ್ತಿಲ್ಲ. ಇಷ್ಟೊತ್ತಲ್ಲಿ ಸರಿ ಮಾಡೋರು ಯಾರು ಸಿಗಲ್ಲ. ಅಯ್ಯೋ ದೇವ್ರೆ, ಏನು ಮಾಡೋದೀಗ? ಕಾರಲ್ಲೇ ಮಲ್ಗಕ್ಕಾಗತ್ತಾ? ಅದು ಕಷ್ಟನೇ. ಕಾರಲ್ಲಿ ಮಲಗೋದು ಸೇಫ್ ಅಲ್ಲ. ಮತ್ತೆ ಬೇರೆ ಏನು ಮಾಡೋದು? ರಾಮೇಗೌಡ್ರ ಮನೆಗೆ ವಾಪಸ್ ಹೋಗೋಣವಾ? ಇಲ್ಲ, ಅವ್ರು ಅಷ್ಟೆಲ್ಲ ಒತ್ತಾಯ ಮಾಡಿದ್ರು ನಾವು ಅಲ್ಲಿ ಇರದೆ ಬಂದಿದ್ದೀವಿ. ಈಗ ವಾಪಸ್ ಹೋದರೆ ಚೆನ್ನಾಗಿರಲ್ಲ. ಮತ್ತೇನು ಮಾಡೋದು ಮಾಧವ್ರೆ? ಇಡೀ ರಾತ್ರಿ ಈ ರಸ್ತೆಯಲ್ಲೇ ನಿಂತಿರೋದಾ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾಡೋದು ಈಗ? ಅಲ್ಲಿ ನೋಡಿ, ಒಂದು ಅಟ್ಟಣಿಗೆ ಕಾಣ್ತಾ ಇದೆಯಲ್ಲ, ಅಲ್ಲೋಗಿ ಉಳ್ಕೊಳ್ಳೋಣವಾ? ಅಲ್ಲಿ ಉಳ್ಕೊಳ್ಳೋದಾ? ಅಯ್ಯೋ, ಅದು ಯಾರ ಗದ್ದೆನೋ ಏನೋ. ಅಲ್ಲಿ ಉಳ್ಕೊಂಡ್ರೆ ಯಾರು ಗಲಾಟೆ ಮಾಡಲ್ವಾ? ಗಲಾಟೆ ಮಾಡಿದ್ರೆ ಹೇಳಿದ್ರೆ ಆಯಿತು. ಈಗಿರೋದು ನಮ್ಗೆ ಅದೊಂದೇ ದಾರಿ. ದಾರಿ ಏನೋ ಚೆನ್ನಾಗಿದೆ, ಆದರೆ ಗಿದ್ರೆ ಏನೂ ಇಲ್ಲ. ದಾರಿ ಚೆನ್ನಾಗಿದ್ದ ಮೇಲೆ ನಡೀತಾ ಇರಬೇಕು. ನಡೀರಿ.
ಆ